ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಸಮ್ಮರ್ ಸ್ಪೆಷಲ್ಲಾಗಿ ಮಸ್ಕ್ ಮಿಲನ್ ಮಿಲ್ಕ್ ಶೇಕ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಕರ್ಬೂಜಾದು ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೆಲ್ದಿಯಾಗಿರುತ್ತೆ ಇದಂತೂ. ಈ ಬೇಸಿಗೆಗೆ ಇದನ್ನು ಕುಡಿಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಕರ್ಬೂಜನ ಮಧ್ಯೆ ಕಟ್ ಮಾಡಿ ಫ್ರೆಂಡ್ಸ್, ಇದು ಮಧ್ಯೆ ಬೀಜ ಏನಿದೆ ಒಂದು ಸ್ಪೂನಲ್ಲಿ ತಕ್ಕೊಂಬಿಡಿ, ಚೆನ್ನಾಗಿ ಬರುತ್ತೆ ನೋಡಿ. ಫ್ರೆಂಡ್ಸ್, ಇದೇನು ಹಣ್ಣಿದೆ ಒಳಗಡೆ ಪಲ್ಪು, ಅದನ್ನು ಮಾತ್ರ ತಕ್ಕೊಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಈ ರೀತಿ ಒಂದು ಸ್ಪೂನ್ ತಗೊಂಡು ತಕ್ಕೊಳ್ಳಿ, ಆರಾಮಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಈ ರೀತಿ ಕ್ಲೀನಾಗಿ ತೆಗಿಬೇಕಾಗುತ್ತೆ, ಒಳಗೆ ಪಲ್ಪ್ ಇರುತ್ತಲ್ಲ ಅದೆಲ್ಲ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಹಣ್ಣೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಒಂದೇ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಏನಾದರೂ ಖಾರ ರುಬ್ಬಿರ್ತೀರಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಬೇಕಾಗುತ್ತೆ, ಇಲ್ಲಾಂದರೆ ಜ್ಯೂಸ್ ಖಾರ ಬಂದ್ಬಿಡುತ್ತೆ ನೋಡಿ. ನೀರು ಹಾಕ್ಬೇಡಿ, ಹಾಗೆ ಗಟ್ಟಿಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಗಟ್ಟಿಗೆ ಈ ಥರ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸಾಕು ಇಷ್ಟು. ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ಕಾಮಕಸ್ತೂರಿ ಬೀಜ ಒಂದು 2 ಟೇಬಲ್ ಸ್ಪೂನ್ ಇದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಸಾಕು. ಫ್ರೆಂಡ್ಸ್ ನೋಡಿ, ನಾನು ಮೊದಲಿಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೆ. ಒಂದು ಅರ್ಧ ಕಪ್ ಅಷ್ಟು ನಾನು ಸಬ್ಬಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೆ. ಒಂದು 2 ಅವರ್ ನೆನೆಸಿದ್ದೀನಿ. ಫ್ರೆಂಡ್ಸ್ ನೋಡಿ, ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸಣ್ಣ ಸಬ್ಬಕ್ಕಿ ಇಲ್ಲಾಂದರೆ ದಪ್ಪ ಸಬ್ಬಕ್ಕಿ ಇದ್ದರೆ ಅದನ್ನೇ ಯೂಸ್ ಮಾಡಿ. ಈಗ ಇದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ, ಬೇಗ ಬೆಂದ್ಬಿಡುತ್ತೆ. ಫ್ರೆಂಡ್ಸ್, ಇದೊಂದು 2ರಿಂದ 3 ನಿಮಿಷ ಸಾಕು, ಬೆಂದ್ಬಿಡುತ್ತೆ ಚೆನ್ನಾಗಿ ನೋಡಿ. ಆಲ್ರೆಡಿ ಇದು ಬೆಂದಿದೆ ನೋಡಿ. ನೀರು ಬೇಗ ಕಾಯಿಸಾಕಿದ್ರೆ ಬೇಗ ಬೆಂದ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಸಾಕು, ಒಂದು 3 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಸಬ್ಬಕ್ಕಿ. ಫ್ರೆಂಡ್ಸ್, ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ, 1 ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದೊಂದು 1/4 ಲೀಟ್ರ್ ಇದೆ ಇದು ಕರೆಕ್ಟಾಗಿ. ಹಾಲು ಚೆನ್ನಾಗಿ ಕಾಯಬೇಕು. ಫ್ರೆಂಡ್ಸ್, ಗಟ್ಟಿ ಹಾಲು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಲು ಉಪ್ಪು ಬರ್ತಾ ಇದೆ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ನೀವು ಸಕ್ಕರೆ ಬದಲಿಗೆ ಕಂಡೆನ್ಸ್ ಮಿಲ್ಕ್ ಬೇಕಾದರೂ ಹಾಕ್ಬೋದು. ನಾನು ಇಲ್ಲೊಂದು ಅರ್ಧ ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಕಲಿಸ್ಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಮಿಕ್ಸ್ ಮಾಡಿದಾಗಿದೆ, ಹಾಕ್ತಾಯಿದ್ದೀನಿ. ವೆನಿಲಾ ಫ್ಲೇವರ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಫ್ರೆಂಡ್ಸ್, ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಸಿ ವಾಸನೆ ಹೋಗಬೇಕು. ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಸಾಕು. ಫ್ರೆಂಡ್ಸ್, ಇದಾಗಿದೆ ನೋಡಿ, ಎಷ್ಟು ಥಿಕ್ನೆಸ್ ಬಂದಿದೆ. ಇಷ್ಟು ಬಂದರೆ ಸಾಕಾಗುತ್ತೆ ಮಿಲ್ಕ್ ಶೇಕಿಗೆ ನೋಡಿ. ಕರೆಕ್ಟಾಗಿದೆ ಇದು. ನಾವು ಸಬ್ಬಕ್ಕಿ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ನಲ್ಲ ನೋಡಿ, ಅದು ಚೆನ್ನಾಗಿ ನೆಂದಿದೆ. ಅದೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈಗ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, ಸಾಕು, ಇಷ್ಟು ರೆಡಿ ಆಗಿದೆ. ಫ್ರೆಂಡ್ಸ್ ನೋಡಿ, ಇದು ಆರಿ ತಣ್ಣಗಾಗಿದೆ ಒಂದು ಸ್ವಲ್ಪ. ಈಗ ನಾವೇನು ಕರ್ಬೂಜ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕಾಗತ್ತೆ. ಬಿಸಿ ಇದ್ದಾಗ ಹಾಕಬೇಡಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್, ಈಗ ಆರಿ ತಣ್ಣಗಾಗಿದೆ ಇದು. ಈಗ ಒಂದು 4 to 5 ಅವರ್ಸ್ ಫ್ರಿಜ್ಜಲ್ಲಿ ಇಡೋಣ. ಫ್ರೆಂಡ್ಸ್ ನೋಡಿ, ಜ್ಯೂಸ್ ಗ್ಲಾಸ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ.
ಫ್ರೆಂಡ್ಸ್ ನೋಡಿ, ಚಿಲ್ಡ್ ಆಗಿರೋಂಥ ಮಿಲ್ಕ್ ಶೇಕ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.